ಹಾಯ್ ನಮಸ್ತೆ, ನಾನು ವೀಣಾ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಸ್ವಲ್ಪ ಗಿಡಗಳು ತೊಗೊಬರೋಣ ಅಂತ ಒಂದು ನರ್ಸರಿಗೆ ಹೋಗಿದ್ದೆ. ಅಲ್ಲಿ ತುಂಬ ಚೆನ್ನಾಗಿತ್ತು ಗಿಡಗಳು. ನಾನು ಒಂದೆರಡು ತೊಗೊಬರೋಣ ಅಂತ ಹೋಗಿ ಜಾಸ್ತಿನೇ ತೊಗೊಬಂದೆ. ಯಾವುದ್ಯಾವ್ದು ತೊಗೊಬಂದಿದ್ದೀನಿ ಅಂತ ತೋರಿಸ್ತೀನಿ. ಫಸ್ಟು ಒಂದು ಸಲ ಎಲ್ಲನೂ ನೋಡೋಣ, ಯಾವುದ್ಯಾವ್ದಿದೆ ಒಂದು ಸಲ ಅದು ಯಾವುದ್ಯಾವ್ದು ಏನೇನು ಗಿಡಗಳು ಅಂತ ಅವ್ರನ್ನ ಕೇಳೋಣ ಅಂತ ಒಂದು ವಿಡಿಯೋ ಮಾಡಿಕೊಂಡೆ. ಹಾಗೆ ನನ್ನ ಚಾನಲ್ನ ಯಾರು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಬೆಲ್ ಬಟನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋದು ನೋಟಿಫಿಕೇಷನ್ ಸಿಗುತ್ತೆ. ಹಾಗೆ ಲಾಸ್ಟು ವಿಡಿಯೋದಲ್ಲಿ ನಾನು ಒಂದು ಸ್ಯಾರೀಸ್ಗಳ ಬಗ್ಗೆ ಹಾಕಿದ್ದೀನಿ. 2 ಪಾರ್ಟಾಗಿ ಮಾಡಿದ್ದೀನಿ. ದಯವಿಟ್ಟು ಹೋಗೊಂದ್ಸಲ ಟೈಮ್ ಇದ್ದರೆ ನೋಡಿ. ಹಾಗೆ ಶಾರ್ಟ್ಸಲ್ಲಿ ಕೆಲವು ಪ್ರಾಡಕ್ಟ್ಗಳ ಬಗ್ಗೆ ಹಾಕಿದ್ದೀನಿ, ಅದನ್ನು ಕೂಡ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿ. ಹಾಗೆ ನಂದು ಇನ್ನೊಂದು ಚಾನಲ್ ಇದೆ, ವೀಣಾ ಅಂತ. ಅದರಲ್ಲಿ ರೆಸಿಪೀಸ್ ಎಲ್ಲ ಹಾಕ್ತಾ ಇರ್ತೀನಿ. ಅದನ್ನು ಒಂದು ಸಲ ಹೋಗಿ ನೋಡಿ. ದಯವಿಟ್ಟು ಅದಕ್ಕೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಹಾಗೆ ನೋಡ್ತಾ ಇರ್ಬೋದು, ಗಿಡಗಳಂತೂ ಒಂದೊಂದು ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ, ನನಗೆ ಇದು ಕೆಲವೊಂದು ಗಿಡಗಳದ್ದು ಅದು ಏನು ಗಿಡ ಅಂತಲೇ ಗೊತ್ತಿರಲಿಲ್ಲ. ಅಲ್ಲಿ ಹೋಗಿ ನೋಡಿದ ಮೇಲೆ ಗೊತ್ತಾಗಿದ್ದು. ನನಗೆ ಗೊತ್ತಾಗ್ದೇ ಅವ್ರನ್ನ ಕರೆದ್ಬಿಟ್ಟು ಕೇಳಿದೆ ನಾನು, ಎಷ್ಟು ಚೆನ್ನಾಗಿದೆ ಅಂದರೆ ಎಲ್ಲ ಪಾಟ್ ಥರ ಇಟ್ಟಿದ್ದಾರೆ. ಶೋ ಗಿಡಗಳೇ ಒಂದು ಕಡೆ, ಒಳಗಡೆ ಇಂಡೋರ್ ಪ್ಲ್ಯಾಂಟ್ಸೇ ಒಂದು ಕಡೆ, ಔಟ್ಡೋರ್ದೇ ಒಂದು ಕಡೆ. ತುಂಬ ಚೆನ್ನಾಗಿತ್ತು. ನಾನು ಲಾಸ್ಟ್ ಒಂದು ಸಲ ಹೋಗಿದ್ದೆ. ನನಗೊಂದು ಬೇರೆ ಗಿಡ ಬೇಕಿತ್ತು, ತುಳಸಿ ಗಿಡ ಬೇಕಿತ್ತು. ಅದು ತೊಗೊಬರೋಣ ಅಂತ ಹೋಗಿದ್ದೆ. ಅವಾಗ ಇರಲಿಲ್ಲ. ಅವಾಗೇನು ಜಾಸ್ತಿ ತರಿಸಿರಲಿಲ್ಲ. ನಾನು ಇಲ್ಲಿ ತರಿಸಲ್ವೇನೋ, ಬೇರೆ ಕಡೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಮೊನ್ನೆ ಒಂದು ಸಲ ಆ ಕಡೆ ಹೋಗ್ಬೇಕಾದ್ರೆ ನೋಡಿದೆ, ಜಾಸ್ತಿ ಕಾಣಿಸ್ತು. ಇನ್ನೊಂದು ಸಲ ಹೋಗಿ ನೋಡೋಣ ಅಂತ ಹೋಗಿ ನೋಡಿದರೆ ತುಂಬ ಚೆನ್ನಾಗಿದೆ. ಎಷ್ಟೊಂದು ಗಿಡಗಳು ತರಿಸಿದ್ದಾರೆ ಅಂದರೆ ನೋಡಿ. ಈ ಗಿಡ ಅದೇ ಏನೋ ಹಾವೇನು ಬರ್ದಾಗೆ ಮನೆ ಹತ್ರ ಇಟ್ಕೋತಾರಲ್ಲ ಆ ಥರ ಎಷ್ಟು ಚೆನ್ನಾಗಿದೆ ಗಿಡಗಳು ಅಂದರೆ. ಎಲ್ಲ ಇವಾಗ ಮಳೆ ಬಿದ್ದಿರೋದ್ರಿಂದನೇ ಏನೋ ಗೊತ್ತಿಲ್ಲ, ಅವ್ರು ಏನು ಹಾಕ್ತಾರೋ ಅದಕ್ಕೆ ಹೆಲ್ತಿಯಾಗಿ ನನಗಂತೂ ಗೊತ್ತಿಲ್ಲ. ಗೊಬ್ಬರಗಳು ಎಲ್ಲ ಎಷ್ಟು ಚೆನ್ನಾಗಿದೆ ಅಂದರೆ, ಕರ್ಬೇವಿನ ಸೊಪ್ಪಿನ ಗಿಡ ಎಲ್ಲ ಪ್ರತಿಯೊಂದು ಗಿಡಗಳನ್ನು ಅಲ್ಲಿ ಎಷ್ಟೆಷ್ಟು ಚೆನ್ನಾಗಿತ್ತು ಅಂತ ಅಂದರೆ, ಶೋ ಗಿಡಗಳು ಇಂಡೋರ್ ಒಳಗಡೆನೆ ಮಾತ್ರ, ಮನೆ ಒಳಗಡೆನೇ ಇಟ್ಕೊಳೋದು ಪುಟಾಣಿ ಗಿಡಗಳು. ಹಾಗೆ ಔಟ್ಡೋರು ಮತ್ತು ಶೋ ಗಿಡಗಳು ನೋಡಿ. ಈ ಥರದ್ದು ಗಿಡ, ಇದ್ರ ಬಗ್ಗೆ ಯಾರೋ ಒಂದು ವಿಡಿಯೋ ಮಾಡಿದರು, ಇದ್ರದ್ದು ಹೂ ತಿಂದರೆ ಏನೋ ಪ್ರಾಬ್ಲಮ್ ಅಂತ. ಆವಾಗಲೇ ಹಾಗೆ ನೋಡಿ ಒಂದು ವಿಡಿಯೋ ತೊಗೊಂಡೆ. ಅದು ನೆನಪಾಗ್ತಿತ್ತು ಆ್ಯಕ್ಚುಲಿ. ಹಾಗೆ ನೋಡಿ, ಇದು ಎಷ್ಟು ಚೆನ್ನಾಗಿದೆ ಅಂದರೆ, ಕೆಲವೊಂದರಲ್ಲಿ ಹೂಗಳೇ ಬಿಟ್ಟಿದೆ. ರೋಸ್ ಹೂವು ಮತ್ತು ಏನು ಚಿಕ್ಕದು ಮಲ್ಲಿಗೆ ಹೂವು, ಆ ಥರದ್ದೆಲ್ಲ ಹೂಗಳೇ ಬಿಟ್ಟಿತ್ತು. ನನಗೆ ಅದನ್ನೇ ಎತ್ಕೊಳ್ಳೋಣ ಅನ್ನಿಸ್ತಿತ್ತು. ಬಟ್ ಮನೆಗೆ ಹೋದ್ಮೇಲೂ ನಾವು ಹೆಂಗೆ ಅದನ್ನು ನೋಡ್ಕೋತೀವೋ ಏನೋ ಗೊತ್ತಿಲ್ಲ, ಅದು ಹಂಗೆ ಇರುತ್ತೆ ಏನೋ ಹೇಳೋಕ್ಕಾಗಲ್ಲ. ನೋಡಿ, ದಾಸವಾಳ ಗಿಡ ಎಲ್ಲ ತುಂಬ ಚೆನ್ನಾಗಿದ್ದು. ಎಷ್ಟು ಚೆನ್ನಾಗಿದ್ದು ಗಿಡಗಳು ಅಂತ ಅಂದರೆ, ಅದಕ್ಕೆ ನಾನು ಕೇಳಿದೆ ಅವ್ರಿಗೆ, ಏನಾದರೂ ಎಕ್ಸ್ಟ್ರಾ ಗೊಬ್ಬರ ಏನಾದ್ರು ಹಾಕ್ತೀರಾ, ಏನಾದರೂ ಕೆಮಿಕಲ್ ಏನಾದ್ರು ಯೂಸ್ ಮಾಡ್ತೀರಾ ಅಂತ ಕೇಳಿದೆ. ಅದಕ್ಕೆ ಏನೂ ಇಲ್ಲ, ಮಾಮೂಲಿ ನಾವಿಲ್ಲೇನು ಎಕ್ಸ್ಟ್ರಾ ಏನೂ ಹಾಕಲ್ಲ. ಏನು ಮಣ್ಣು ಹಾಕ್ತೀವಿ ಅದಕ್ಕೆ ಒಂಥರ ಮಣ್ಣು ತುಂಬ ಚೆನ್ನಾಗಿರುತ್ತೆ. ಆ ಥರ ಔಟ್ ಸೈಡಿಂದ ಮಣ್ಣು ತರಿಸ್ತಾರೆ, ಅದು ಅಷ್ಟೇ ಹಾಕೋದು, ಇನ್ನೇನಿಲ್ಲ ಅಂತ ಅಂದರು. ಸ್ವಲ್ಪ ಏನೋ ಇದಕ್ಕೆ ಅಂತ ಸ್ವಲ್ಪ ಗೊಬ್ಬರ ಏನೇನೋ ಆ ಕಡೆ ಇಟ್ಕೊಂಡಿದ್ರು. ಕೇಳಿದ್ಕೆ ಹೌದು, ಅದನ್ನು ಸ್ವಲ್ಪ ಮಿಕ್ಸ್ ಮಾಡ್ತೀವಿ ಅಂತ ಅಂದರು. ನೋಡಿ, ಇದು ಎಷ್ಟು ಚೆನ್ನಾಗಿತ್ತು ಅಂದರೆ, ನಾನು ಈ ಗಿಡನೂ ಕೂಡ ಒಂದು ತೊಗೊಬಂದೆ. ಒಂಥರ ಎಷ್ಟು ನೋಡ್ತಾ ಇದ್ರೇ ಇನ್ನೊಂದು ಸಲ ನೋಡೋಣ ಅನ್ನಿಸ್ತಿತ್ತು. ಇನ್ನೂ ಕೆಲವೊಂದು ಮೊಗ್ಗಾಗಿದೆ, ಕೆಲವೊಂದು ಹೂವೇ ಬಿಟ್ಟಿದೆ. ದಾಸವಾಳ ಹೂವು ಮತ್ತು ಸೇವಂತಿಗೆ ಹೂವಿನ ಗಿಡ ಅಂತೂ ತುಂಬ ಚೆನ್ನಾಗಿತ್ತು. ಅದರಲ್ಲಿ ಕಲರ್ ಸೇವಂತಿಗೆ ಇತ್ತು. ಹಾಗೆಯೇ ರೋಸಲ್ಲೂ ಅಷ್ಟೇ ಕಲರ್ ಇತ್ತು. ನನಗೆ ಈ ಥರದ್ದು ತುಂಬ ಇಷ್ಟ ಆಯಿತು. ನಾನು ಮುಂಚೆ ಈ ಥರದ್ದೆಲ್ಲ ತಂದು ಬೆಳೆಸಿದ್ದೆ ಮನೆ ಹತ್ರ. ನನ್ನ ಮಗ ಸ್ವಲ್ಪ ಪಾಟ್ಗಳು ಗಿಡ ಎಲ್ಲ ಹಾಳು ಮಾಡಿಬಿಟ್ಟಿದ್ದೆ. ಒಂದು 15-20 ದೊಡ್ಡ ಪಾಟ್ಗಳೇ ಈ ಥರದ್ದು ತಂದಿಟ್ಟಿದ್ದೆ. ನಮ್ಮದು ಟೆರೆಸ್ ಮುಂಚೆ ಮನೆ ತುಂಬ ದೊಡ್ಡದಾಗಿತ್ತು, ಅಲ್ಲಿ ಫುಲ್ಲು ಇಟ್ಟಿದ್ದೆ. ನನ್ನ ಮಗ ದಿನಕ್ಕೆ ಒಂದೊಂದು ಪಾಟ್ ಹೊಡೆದಾಕ್ತಿದ್ದ. ನಂಗೆ ತುಂಬ ಬೇಜಾರಾಗ್ತಿತ್ತು. ಹಂಗಾಗಿ ಮತ್ತೆ ಅದನ್ನು ನಾನು ತರದೇ ಬಿಟ್ಬಿಟ್ಟೆ. ನೋಡಿ, ಈ ಹೂವು ಅಂತೂ ನನಗೆ ಎಷ್ಟು ಇಷ್ಟ ಆಯಿತು ಅಂತ ಅಂದರೆ, ನೋಡಿದ ತಕ್ಷಣವೇ ಅಲ್ಲಿ ಹತ್ರ ಹೋಗಿ ವಿಡಿಯೋ ಮಾಡ್ಕೋಬೇಕು ಅನ್ನಿಸ್ತಿತ್ತು. ಆ ಥರ ದಾಸವಾಳ ಹೂವು ಗಿಡನೂ ಅಷ್ಟೇ ಹೂವೇ ಬಿಟ್ಟಿತ್ತು. ನಾನು ಎಲ್ಲಿ ಮುಟ್ಟಿದ್ರೆ ಬೈತಾರೇನೋ ಅಂತ ಅಂದ್ಕೊಂಡು ಮುಟ್ತಾನೆ ವಿಡಿಯೋ ಮಾಡ್ತಾಯಿದ್ದೆ. ಆಮೇಲೆ ಅವರು ಬಂದಾಗ ಕೇಳಿದೆ, ಮುಟ್ಟಿ ನೋಡ್ಬೋದಾ ಅಂತ. ನೋಡಿ ಪರವಾಗಿಲ್ಲ ಅಂದರು. ಅದು ಅಲ್ಲದೆ ಈ ಗಿಡದ ಪಕ್ಕ ಒಂದು ಗಿಡ ಇತ್ತು. ಅದು ಒಂದು ಹಿಂಗೆ ಕಟ್ ಮಾಡಿ ನೋಡಿ ಸ್ಮೆಲ್ ಬರುತ್ತೆ ಅಂತ, ನನಗೆ ಕಟ್ ಮಾಡಿದ್ರೆ ಎಲ್ಲಿ ಗಿಡ ಹಾಳಾಗುತ್ತೋ ಅಂತ ಒಂದು ಎಲೆ ಕಿತ್ತು ನೋಡಿದೆ. ಎಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಿತ್ತು ಅಂತ ಅಂದರೆ, ತುಂಬ ಚೆನ್ನಾಗಿತ್ತು. ನೋಡಿ, ನಾನು ಈ ಗಿಡ ಒಂದು ತೊಗೊಬಂದಿದ್ದೀನಿ. ಆ್ಯಕ್ಚುಲಿ ಎಷ್ಟು ತಂದಿದ್ದೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಆ್ಯಕ್ಚುಲಿ ಒಂದು 2 ತೊಗೊಬರೋಣ ಅಂತ ಹೋಗಿದ್ದು, ನೋಡೋಣ ಅಂತ. ಸ್ವಲ್ಪ ರೇಟ್ ಜಾಸ್ತಿನೇ ಅಂತ ಅನ್ನಿಸ್ತು, ಬಟ್ ಹೆಲ್ದಿಯಾಗಿರೋದಕ್ಕೆ ತಂದು ಕೊಟ್ಟರೆ ಏನು ಪರವಾಗಿಲ್ಲ ಅಂತ ಅಂದ್ಕೊಂಡು ತಗೊಬಂದೆ. ಬಟ್ ಇದೆಲ್ಲ ಚಿಕ್ಕದು, ಮನೆ ಒಳಗಡೆನೇ ಇಟ್ಕೊಳೋ ಅಂಥದ್ದು. ತುಂಬ ಚೆನ್ನಾಗಿದೆ.
ನಾನು ಅಂದ್ಕೊಂಡಿದ್ದೆ ನರ್ಸರಿ ಅಂದರೆ ಅಲ್ಲೇ ಹಾಕಿ ಜಸ್ಟ್ ಅದ್ರದ್ದು ಸೀಡ್ಸ್ ಏನೋ ಹಾಕಿ ಅಲ್ಲೇ ಗ್ರೋತ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ. ಬಟ್ ಅವ್ರು ಕೇಳಿದ್ರೆ ಇಲ್ಲ, ಎಲ್ಲದನ್ನು ನಾವು ಅಲ್ಲೇ ಗ್ರೋತ್ ಮಾಡಲ್ಲ, ಬೇರೆ ಔಟ್ಸೈಡಿಂದನೂ ತರಿಸ್ತೀವಿ ಅಂತ ಅಂದರು. ಕೆಲವೊಂದು ನನ್ನ ಬೇರೆ ಅದಕ್ಕೆ ಅಂತಲೇ ಕೆಲವುದು ಇದು ಮಾಡೋರು ಇರ್ತಾರೆ, ಬೆಳೆಸೋರು ಇರ್ತಾರೆ, ಅಲ್ಲಿಂದ ತರಿಸ್ತೀವಿ, ಎಲ್ಲನೂ ನಾವೇ ತರಿಸಲ್ಲ ಅಂತ ಅಂದರು. ನೋಡಿ ಇದು ಎಷ್ಟು ಚೆನ್ನಾಗಿದೆ ಅಂದರೆ, ಡ್ಯಾನ್ಸ್ ಮಾಡುತ್ತಲ್ಲ, ಆರ್ಟಿಫಿಷಿಯಲ್ ಬರುತ್ತಲ್ಲ, ಆ ಥರದ್ದು ನಿಜವಾಗ್ಲೂ ಅದು ನೋಡಿದ್ರೆ ಆರ್ಟಿಫಿಷಿಯಲ್ಲ ರಿಯಲ್ಲ ಅನ್ನಿಸ್ತಿತ್ತು. ಅಷ್ಟು ಚೆನ್ನಾಗಿತ್ತು ಅದು ಗಿಡ. ಹೆಂಗಿತ್ತು ಅಂತ ಅಂದರೆ ನಾನು ಅದನ್ನು ಮುಟ್ಟಿ ಮುಟ್ಟಿ ಎರಡೆರಡು ಸಲ ನೋಡ್ತಾ ಇದ್ದೆ. ಮತ್ತು ಇದು ನೋಡಿ ಒಳಗಡೆನೇ ಹಾಗೆ ಫುಲ್ಲು ಹಾಕಿದ್ರೆ ನೆಲದಲ್ಲಿ ಫುಲ್ ಅರಳ್ಕೊಳುತ್ತೆ ಆ ಥರ ಗಿಡ. ಹಾಗೆ ನೋಡಿ ಇಲ್ಲಿ 2 ಪುಟಾಣಿ ಗಿಡಗಳಿದ್ದು, ಅದು ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ ಅದೆರಡು ಎತ್ಕೊಬಿಡೋಣ ಅಂತ ಅನ್ನಿಸ್ತಿತ್ತು. ಬಟ್ ಅಷ್ಟು ಹೆಲ್ದಿಯಾಗಿತ್ತು, ಯಾವ ಗಿಡನೂ ಇಲ್ಲಿ ಚೆನ್ನಾಗಿಲ್ಲ, ಹಾಳಾಗಿದೆ ಅನ್ನೋ ಥರ ಏನೂ ಇಲ್ಲ. ಎಲ್ಲ ದೊಡ್ಡ ದೊಡ್ಡ ಗಿಡಗಳು ಆ ಥರದ್ದು ಎಲ್ಲ ಇತ್ತು. ನೋಡಿ ಇದನ್ನೇ ನಾನು ಈ ಎಲೆನೇ ಕಿತ್ಬಿಟ್ಟು ಸ್ಮೆಲ್ ನೋಡಿದೆ. ಆ್ಯಕ್ಚುಲಿ ಸ್ಮೆಲ್ ನೋಡ್ಬೋದಾ ಏನು ಅಂತ, ಅವ್ರು ಕಿತ್ತು ಸ್ಮೆಲ್ ನೋಡಿದ್ರೆ ಎಷ್ಟು ಗಮ್ ಅಂತಿತ್ತು ಅಂತ ಅಂದರೆ ಅದು ಅಷ್ಟು ಚೆನ್ನಾಗಿತ್ತು. ಅವರು ಇಲ್ಲ ಪರವಾಗಿಲ್ಲ ಕೀಳಿ ಕೀಳಿ ಅಂತ ಅಂದರು. ಕಿತ್ತು ನೋಡಿದ್ರೆ ಅಷ್ಟು ಸಖತ್ತಾಗಿತ್ತು, ಗಮ್ ಅಂತಿತ್ತು. ಅದೇನು ಗಿಡ ಅಂತ ಏನು ಹೇಳಿದ್ರು ಆ್ಯಕ್ಚುಲಿ ನಂಗೆ ಮರ್ತುಬಿಟ್ಟಿದ್ದೀನಿ ನಾನು. ನೋಡಿ ಎಲ್ಲ ಗಿಡಗಳು ಅಷ್ಟೇ. ಇಲ್ಲಿ ನೋಡಿ ತುಳಸಿ ಗಿಡ, ಅವತ್ತು ಬಂದಾಗ ನನಗೆ ತುಳಸಿ ಗಿಡ, ನಂದು ತುಳಸಿ ಗಿಡದ್ದು ಸ್ವಲ್ಪ ಇದಾಗಿರಲಿಲ್ಲ, ಒಣಗೋಗ್ದಂಗಾಗಿತ್ತು. ಅದಕ್ಕೆ ಒಂದು ಸ್ವಲ್ಪ ತಂದು ಹಾಕೋಣ ಅಂತ, ಮಿಕ್ಸ್ ತುಳಸಿ ಹಾಕೋಣ ಅಂತ ಬಂದು ನೋಡಿದ್ದೆ. ಬಟ್ ಅವಾಗ ನಂಗೆ ಸಿಕ್ಕಿರಲಿಲ್ಲ. ಇವಾಗ ನಂದು ಆ್ಯಕ್ಚುಲಿ ತುಳಸಿ ಕಟ್ಟೆ ಚೆನ್ನಾಗಿ ಬಂದಿದೆ, ಹಂಗಾಗಿ ನಾನು ಮತ್ತೆ ಚೇಂಜ್ ಮಾಡೋದು ಬೇಡ ಅಂದ್ಕೊಂಡು ಮತ್ತೇನು ತೊಗೊಳ್ಳಿಲ್ಲ. ನಾನು ಈ ಥರದ್ದು ಒಂದು ಶೋ ಗಿಡ ತೊಗೊಂಡೆ. ಇದು ಸಖತ್ತಾಗಿದೆ, ಎಷ್ಟು ಚೆನ್ನಾಗಿದೆ ಅಂದರೆ ಬರೀ ನೆಲದಲ್ಲಿ ಮಾತ್ರ ಅಲ್ದೇ, ಇಂಡೋರು ಔಟ್ಡೋರ್ ಅಲ್ದೇ ಈ ಥರದ್ದು ಹ್ಯಾಂಗ್ ಮಾಡಿ ಹಾಕೋದು ಕೂಡ ಇತ್ತು. ವಿತ್ ಪಾಟು ಬೇಕಾದ್ರೆ ಕೊಡ್ತೀನಿ ತೊಗೊಳ್ಳಿ ಅಂತ ಅಂದರು. ನನಗೇನು ಬೇಡ, ಪಾಟ್ ಬೇಡ, ನಾನು ಆನ್ಲೈನಿಂದ ತರಿಸಿದ್ದೆ ಕೆಲವೊಂದು ಪಾಟ್ಗಳನ್ನ, ಹಂಗಾಗಿ ನನಗೇನು ಪಾಟ್ ಬೇಡ, ನನಗೆ ಗಿಡಗಳು ಮಾತ್ರ ಕೊಡಿ ಅಂದೆ. ಬಟ್ ಅದನ್ನೆಲ್ಲ ನೋಡಿದಾಗ ನಂಗೆ ತೊಗೋಬೇಕು ಅನ್ನಿಸ್ತಿತ್ತು. ಬಟ್ ಎಲ್ಲಿಗೆ ಹಾಕೋದು ಅಂದ್ಕೊಂಡು ಸುಮ್ಮನೆ ಅದೇ. ನನ್ನ ಮಗ ಅದು ಹಾಕಿದ್ರೆ ಸುಮ್ಮನೆ ಮುಟ್ಟಿ ಮುಟ್ಟಿ ಹಾಳು ಮಾಡ್ತಾನೆ, ಬರೀ ಪಾಟ್ ಮಾತ್ರ ಹಾಳು ಮಾಡಿದರೆ ಓಕೆ, ಬಟ್ ಗಿಡನೂ ಹಾಳು ಮಾಡ್ತಾನೆ ನನ್ನ ಮಗ. ಹಂಗಾಗಿ ಸುಮ್ಮನೆ ತೊಗೊಬಂದು ವೇಸ್ಟ್ ಆಗೋದು ಬೇಡ ಅಂತ ನಾನು ಅದು ತೊಗೊಳ್ಳಿಲ್ಲ. ಎಷ್ಟೊಂದು ಚೆನ್ನಾಗಿತ್ತು ಅಂತ ಅಂದರೆ ಅಲ್ಲಿ ಹೋಗಿ ನೋಡಿದ್ರೆ ಒಂದು ತೊಗೊಳ್ಳೋಣ ಅಂತ ಹೋದ್ರೆ 4 ತೊಗೋಬೇಕು ಅಂತ ಅನಿಸುತ್ತೆ. ಹಾಗೆ ದಪ್ಪದು ಗುಲಾಬಿ ಹೂವು ಜೊತೆ ಈ ಚಿಕ್ಕ ಚಿಕ್ಕದು ಗುಲಾಬಿ ಹೂಗಳು ಇತ್ತು. ಬಟ್ ಅದು ಬರುತ್ತೋ ಇಲ್ವೋ ಅಂತ ನಂಗೆ ಸ್ವಲ್ಪ ಡೌಟ್ ಅನ್ನಿಸ್ತು, ಹಂಗಾಗಿ ನಾನು ಅದು ತೊಗೊಳ್ಳಿಲ್ಲ. ಇನ್ನೊಂದು ಸ್ಟಾರ್ಟಿಂಗಲ್ಲೇ ಇತ್ತಲ್ಲ, ಆ ಗುಲಾಬಿದು ಹೂವು ತೊಗೊಂಡೆ, ಗಿಡ ತೊಗೊಂಡೆ. ತುಂಬ ಚೆನ್ನಾಗಿತ್ತು. ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ ಅಲ್ಲೆಲ್ಲ ಈ ಥರದ್ದೆಲ್ಲ ಮನಿ ಪ್ಲ್ಯಾಂಟ್ ಥರ ಅಲ್ದೇ ಒಳಗಡೆನೇ ಹಬ್ಬಿಸ್ಕೋತೀವಲ್ವ, ಆ ಥರ ನಾನು ಮುಂಚೆ ಮನೆ ಒಳಗಡೆನೇ ತುಂಬ ಚೆನ್ನಾಗಿ ಹಬ್ಬಿತ್ತು. ಆ ಥರದ್ದೂ ಇತ್ತು. ಬಟ್ ಅದು ತೊಗೊಳ್ಳಿಲ್ಲ, ನಾನು ತೊಗೊಂಡಿದ್ದು ಬೇರೆಯೇ ತೊಗೊಂಡೆ. ತುಂಬ ಚೆನ್ನಾಗಿತ್ತು ಗಿಡಗಳಂತೂ. ನಾನು ಏನೇನು ತೊಗೊಂಡೆ ಅಂತ ಇನ್ನೊಂದು ಸಲ ತೋರಿಸ್ತೀನಿ, ಮನೆಗೆ ಹೋದ್ಮೇಲೆ ತೋರಿಸ್ತೀನಿ. ಅದು ಕೂಡ ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.